ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಮತಂದಾವರ್ತಿ ನಿಮ್ಮನ್ನು ತಂದೆ ಎಂದು ಕರೆಯುವ ಭಾಗ್ಯವನ್ನು ನಮ್ಮೆಲ್ಲರೂ ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಈ ಗೃಹಕೋಳಿಕೆಯಲ್ಲಿ ಸೇರಿದಂಥ ಪ್ರತಿಯೊಂದು ಕುಟುಂಬಗಳನ್ನು ಹೆಸರಿನಿಂದ ಆಶೀರ್ವದಿಸಲು ತಂದೆ, ಬಂದಂಥವರು ನಿಮ್ಮ ವಾಕ್ಯವನ್ನು ಕೇಳುವಾಗ ಅದರ ಪ್ರಕಾರ ನಡೆದು ಜೀವಿಸುವಂತೆ ಮಾಡಿದ ತಂದೆ, ಮೊಟ್ಟಮೊದಲ ಬಾರಿಗೆ ನಾನು ವಾಕ್ಯವನ್ನು ಹೇಳುವಾಗ ನನಗೆ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟಿದ್ದಾರೆ ಭಾವಿಸುವ ತಂದೆ. ಈ ಚಿಕ್ಕ ಪ್ರಾರ್ಥನೆಯನ್ನು ಮಹತ್ವ ರಕ್ಷಕರಾಗಿರುವ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಇಂದು ನನಗೆ ಕೊಟ್ಟಂತಹ ಈ ಆಶೀರ್ವಾದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೂ ಕ್ರೈಸ್ತನಾಗಿದ್ದರೂ ಅಂದಿನಂತೆ ಬಾಳುತ್ತಿದ್ದ ನನಗೆ ಈ ಸಭೆಯ ಮೂಲಕ ಬೈಬಲ್ ಎಂದರೇನು, ಅದರ ವಾಕ್ಯಗಳನ್ನು ತಿಳಿದು ಮತ್ತು ನಮ್ಮ ಆತ್ಮೀಕ ತಂದೆಯವರ ಮೂಲಕ ಪಾಠ್ಯಾಂಶಗಳ ಮೂಲಕ ಹೆಚ್ಚಿನ ಜ್ಞಾನವನ್ನು ಪಡೆದು ಮತ್ತು POUವಿನ ಎಲ್ಲ ವಾಕ್ಯೋಪದೇಶಕರಿಂದ ವಾಕ್ಯಗಳನ್ನು ಕಲಿತು ಇಂದು ನಿಮ್ಮ ಮುಂದೆ ನಾನು ಸಹ ವಾಕ್ಯವನ್ನು ಹೇಳಲು ನಿಂತಿದ್ದೇನೆ. ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ಇಂದಿನ ಪಾಠ ರೊಟ್ಟಿ ದ್ರಾಕ್ಷಾರಸ. ರೊಟ್ಟಿ ದ್ರಾಕ್ಷಾರಸ ಎಂದರೇನು, ಅಥವಾ ಪ್ರಭುರಾತ್ರಿ ಭೋಜನ ಎಂದರೇನು, ನಾವೆಲ್ಲರೂ ಇದರಲ್ಲಿ ಏತಕ್ಕಾಗಿ ಪಾಲ್ಗೊಳ್ಳಬೇಕು. ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಎಷ್ಟೋ ಧರ್ಮಗಳಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಬುದ್ಧಿಸ್ಟ್, ಜೈನ್, ಈ ಥರ ಸುಮಾರು ಧರ್ಮಗಳಿದೆ. ಅದರಲ್ಲಿ ಹಿಂದೂ ಅಂದರೆ ವೇದಗಳನ್ನು ಪಾರಾಯಣ ಮಾಡುವವನು, ಮುಸ್ಲಿಂ ಅಂದರೆ ಶರಣಾದವನು, ಕ್ರೈಸ್ತನೆಂದರೆ ಕ್ರಿಸ್ತನಲ್ಲಿ ಜೀವಿಸುವವನು ಅಂತ ಅರ್ಥ. ಕ್ರಿಸ್ತನಲ್ಲಿಯೇ ಸುಮಾರು ವಿಧ ವಿಧವಾದ ಬಗೆಬಗೆಯಾದ ಡಿನಾಮಿನೇಷನ್ಗಳನ್ನು ನಾವು ನೋಡ್ಬೋದು. ಸುಮಾರು 10,000ಕ್ಕೂ ಮೇಲ್ಪಟ್ಟು ಡಿನಾಮಿನೇಷನ್ ಇರುವುದನ್ನು ನಾವು ನೋಡ್ತೀವಿ. ಅದರಲ್ಲಿ ಸುಮಾರು ಜನ ಯೆಹೋವ ವಿಟ್ನೆಸ್ ಎಂದು, ಪವಿತ್ರಾತ್ಮನೇ ದೇವರೆಂದು, ಮೂವರು ಏಕದೇವರೆಂದು, ತ್ರಿಯೇಕ ದೇವರೆಂದು, ಹೀಗೆ ಅನೇಕ ಬಗೆಬಗೆಯಾದ ಅವರಿಗೆ ತೋಚಿದಂಥ ರೀತಿಯಲ್ಲಿ ಆಚರಣೆ ಮಾಡೋದನ್ನು ನಾವು ನೋಡ್ತೀವಿ. ಆದರೆ ಅವರೆಲ್ಲರೂ ಇರುವುದು ಕ್ರೈಸ್ತವ್ಯದಲ್ಲಿ. ಯೆಹೋವ ವಿಟ್ನೆಸ್ ಅಂದರೆ ಅವರು ಬರೀ ಯೆಹೋವ ದೇವರು ಮಾತ್ರ ದೇವರು ಅಂದ್ಕೊಳ್ತಾರೆ. ಪವಿತ್ರಾತ್ಮರು ಬರೀ ಪವಿತ್ರಾತ್ಮರು ಮಾತ್ರ, ಯೆಹೋವ ದೇವರು ಇಲ್ಲ, ಪವಿತ್ರಾತ್ಮರು ಇಲ್ಲ ಅಂತ ಹೇಳೋರಿದ್ದಾರೆ. ಆದರೆ ಅವರ ಈ ಜಗತ್ತಿನಲ್ಲಿ ಬಾಳ್ಬೇಕಾದ್ರೆ ಅವ್ರಿಗೆ ಕೊಡಲ್ಪಟ್ಟ ಹೆಸರು ಒಂದು ಕ್ರೈಸ್ತರು. ಕ್ರೈಸ್ತವ್ಯದಲ್ಲಿ ಅವರು ಇದ್ದುಕೊಂಡು ಅವ್ರಿಗೆ ಬೇಕಾದ ತೋಚಿದ ರೀತಿಯಲ್ಲಿ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಕ್ರೈಸ್ತವ್ಯ ಅಂದರೆ ಏನು? ಕ್ರಿಸ್ತನಲ್ಲಿ ನಾವು ವಾಸ್ತವ್ಯ ಹೂಡುವಂಥದ್ದು, ಕ್ರಿಸ್ತನಲ್ಲಿ ನಾವು ಜೀವಿಸುವಂಥವ್ರು ಕ್ರೈಸ್ತವ್ಯ ಅಂತಲೇ ಹೇಳ್ಕೊಳ್ತಾರೆ. ಆದರೆ ಅವರು ಕ್ರಿಸ್ತನನ್ನು ಆರಾಧಿಸಲು ಬರುವುದಿಲ್ಲ. ಈ ರೀತಿ ನೋಡಬೇಕಾದ್ರೆ ಕ್ರೈಸ್ತವ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ, ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ. ನಮ್ಮಲ್ಲಿಯೂ ಸಹ ಬಗೆಬಗೆಯ ಆಚರಣೆಗಳು. ಎಷ್ಟೋ ಕಡೆ ರೊಟ್ಟಿ ದ್ರಾಕ್ಷಾರಸವನ್ನು ಆರಾಧನೆಯಲ್ಲಿ ಕೊಡುವರಿದ್ದಾರೆ. ರೊಟ್ಟಿ ದ್ರಾಕ್ಷವೇ ಇಲ್ಲವೆಂದು, ಕ್ರಿಸ್ತನೇ ಇಲ್ಲ, ಸಾಧಾರಣ ಒಂದು ಮನುಷ್ಯನಿಂದ ಹುಟ್ಟಿದಂಥ ಒಂದು ಸ್ತ್ರೀಯಲ್ಲಿ ಹುಟ್ಟಿದಂಥ ಒಬ್ಬ ಮನುಷ್ಯನಿಗೆ ದೇವರ ಪದವಿ ಕೊಟ್ಟಿದ್ದಾರೆ, ಅವರು ದೇವರಲ್ಲ ಅಂತ ಹೇಳುವವರಿದ್ದಾರೆ. ಬರೀ ಹಳೆಯ ಒಡಂಬಡಿಕೆಯನ್ನು ಮಾತ್ರ ತೆಗೆದುಕೊಂಡು ಯೆಹೋವ ದೇವರು ಮಾತ್ರ ದೇವರು ಅಂತ ಹೇಳುವವರಿದ್ದಾರೆ. ಆದರೆ ಕ್ರೈಸ್ತವ್ಯದಲ್ಲಿ ಬೈಬಲನ್ನು ಓದಿ ತಿಳಿದುಕೊಂಡವರು ಅದರ ಬಗ್ಗೆ ಕ್ಲಿಯರಾಗಿ ಅವರು ಮಾತಾಡೋದು ನಾವು ನೋಡೋಣ. ಈಗ ಕ್ರೈಸ್ತರು ಈ ಪ್ರಪಂಚದಲ್ಲಿ ದೇವರಾಗಿದ್ದಾರೆ ಅಥವಾ ಯೆಹೋವ ದೇವರು ಮಾತ್ರ ದೇವರ? ಮೊನ್ನೆ ಕೂಡ ನಾನು ಮಾತಾಡಿದಾಗ ಯೆಹೋವ ದೇವರ ವಿಟ್ನೆಸ್ ಅವರು ಬಂದ್ಬಿಟ್ಟು ಕ್ರಿಸ್ತನಿಲ್ಲ, ಅವರು ದೇವರಲ್ಲ, ಅವರು ಸಾಧಾರಣ ಮನುಷ್ಯ ಅಂತ ಹೇಳಿದರು. ಅವರ ಮೂಲಕ ಯಾಕೆ ನೀವು ರೊಟ್ಟಿ ದ್ರಾಕ್ಷಾರಸ ತಗೊಳ್ತಾ ಇದ್ದೀರಾ ಅಂತ ಹೇಳಿದರು. ಆಗ ನಾನು ಅವರ ಜೊತೆ ಸ್ವಲ್ಪ ವಾಗ್ವಾದದಲ್ಲಿ ಹೇಳಿದರು, ಯೆಹೋವ ದೇವರಲ್ಲಿ ಹಳೆಯ ಒಡಂಬಡಿಕೆ ತೆಗೆದುಕೊಂಡ್ರೆ ಹಳೆಯ ಒಡಂಬಡಿಕೆಯಲ್ಲಿ ಎಷ್ಟೋ ಕಡೆಯಲ್ಲಿ ಯೇಸುಕ್ರಿಸ್ತರ ಬಗ್ಗೆ ಬರೆದಿರುವುದಾಗಿ ನಾವು ಗ್ರಹಿಸಬಹುದು. ಆದಿಕಾಂಡ ಆಗಿರ್ಬೋದು, ಆದಿಕಾಂಡದಲ್ಲಿ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾನು ಹೇಳ್ಕೊಳ್ತೀನಿ. ಅದರಲ್ಲಿ ಆದಾಮ ಅವರು ಸೈತಾನದಿಂದ ಶೋಧಿಸಲ್ಪಟ್ಟಾಗ ಆಗ ಏನಾಗುತ್ತೆ, ದೇವರು ಆದಿಕಾಂಡ 3ನೇ ಅಧ್ಯಾಯ
ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಈಕೆಯ ಸಂತಾನವು ಅಂದರೆ ಈಕೆಯ ಸಂತಾನದಿಂದ ಬಂದಂತಹ ದಾವೀದನ ವಂಶದಲ್ಲಿ ಹುಟ್ಟಿದಂತಹ ಕ್ರಿಸ್ತನನ್ನು ಸೂಚಿಸುತ್ತದೆ. ಅದೇ ರೀತಿ ದೇವರು ಈ ಭೂಲೋಕದಲ್ಲಿ ಜನರನ್ನು ಉಂಟು ಮಾಡಬೇಕಾದ್ರೂ ಕೂಡ ದೇವರು ನಮ್ಮ ಹೋಲಿಕೆಯಲ್ಲಿ ಸರಿಯಾದ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳ್ತಾರೆ. ಆಗ ನಮ್ಮ ಅನ್ನೋ ಜಾಗದಲ್ಲಿ ಯಾರಿದ್ದಾರೆ, ಜೊತೆಲಿ ಯಾವುದೋ ಇರಲಿಲ್ಲ ಇರಬೇಕು. ಆಗ ನಾವು ಆದಿಕಾಂಡ ಓದ್ಕೊಂಡು ಬರ್ಬೇಕಾದ್ರೆ ನಾವು ಗ್ರಹಿಸಬೇಕಾದದ್ದು ತಂದೆ ಕುಮಾರ ಪರಿಶುದ್ಧಾತ್ಮರು ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ಉಂಟು ಮಾಡಲ್ಪಟ್ಟರು ಅಂತ ನಾವು ಹೇಳ್ತೀವಿ. ಈ ರೀತಿಯಾಗಿ ಯೆಹೋವ ದೇವರು ಈ ಲೋಕದಲ್ಲಿ ಕೆಟ್ಟತನವು ಜನರು ಮೋಸ ಮಾಡಿಕೊಂಡು ಅವರ ಕೆಟ್ಟತನವು ಜಾಸ್ತಿ ಆಗಿರಬೇಕಾದ್ರೆ ಆಗ ಯೆಹೋವ ದೇವರು ನೊಂದ್ಕೊಂಡು ಜಗತ್ತನ್ನು ನಾಶ ಮಾಡ್ತಾರೆ. ನೋವನ ಜಲಪ್ರಳಯದ ಮೂಲಕ ಜಗತ್ತನ್ನು ನಾಶ ಮಾಡ್ತಾರೆ. ಅದಾದ ನಂತರ ನಾನು ಯಾರನ್ನೇ ಕಳಿಸಿ ಭೂಲೋಕಕ್ಕೆ ಅಂದಾಗ ಯೇಸು ಕ್ರಿಸ್ತರು ಇದೋ ನಾನಿದ್ದೇನೆ ಅಂತ 4 ತಿಂಗಳಲ್ಲಿ ಬರ್ತಿರುತ್ತದು. ಅದು ಒಂದು ರೆಫರೆನ್ಸ್ ಓದ್ಕೊಳ್ಳೋಣ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಆಗ ಯಾವನನ್ನು ಕಳುಹಿಸಲಿ ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಇಗೋ ನಾನಿದ್ದೇನೆ ನನ್ನನ್ನು ಕಳುಹಿಸುವೆಂದನು. ಇದನ್ನು ಯಾರ ಬಗ್ಗೆ ಸೂಚಿಸುತ್ತದೆ? ಇದು ಯೇಸು ಕ್ರಿಸ್ತರ ಬಗ್ಗೆ ಸೂಚಿಸುತ್ತದೆ. ಆಗ ಈ ಲೋಕದ ಪಾಪಗಳನ್ನು ಪರಿಹರಿಸುವುದಕ್ಕೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನು ಈ ಭೂಲೋಕಕ್ಕೆ ಕಳುಹಿಸಲು ಸಿದ್ಧವಾಗ್ತಾರೆ. ಅದನ್ನು ನಾವು ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ಬೋದು. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟನು. ಆದರೂ ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕೊಟ್ಟನು. ಆಗ ದೇವರು ಕಳಿಸಲ್ಪಟ್ಟವರು ಯಾರು? ಯೇಸು ಕ್ರಿಸ್ತರು. ಏತಕ್ಕಾಗಿ ಬಂದರು? ನಮ್ಮ ಪಾಪಗಳ ನಿವಾರಣೆಗಾಗಿ ನಮ್ಮನ್ನು ರಕ್ಷಿಸಿ ಆತನ ಬಳಿಗೆ ತನ್ನ ಪ್ರೀತಿ ಮಕ್ಕಳಾಗಿ ಕರೆದುಕೊಳ್ಳಲು ಅವರು ತನ್ನ ಮಗನನ್ನು ಕಳಿಸಿಕೊಟ್ಟರು. ಈ ರೀತಿಯಾಗಿ ಯೇಸು ಕ್ರಿಸ್ತರು ಹಳೆ ಒಡಂಬಡಿಕೆಗಳು ಎಷ್ಟೋ ಮಾನವತೆಗಳಲ್ಲಾಗಲಿ, ಯೆಶಾಯನ ಗ್ರಂಥದಲ್ಲಾಗಲಿ, ಅಬ್ರಹಾಮನು ಯುದ್ಧ ಮಾಡಿ ಗೆದ್ದು ಬರಬೇಕಾದ್ರೆ ಮೆಲ್ಕಿಜೆದೇಕನ ರೂಪದಲ್ಲಾಗಿರಲಿ ಬಂದಿರೋದನ್ನು ನಾವು ಎಷ್ಟೋ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತರು ಹಳೆಯ ಒಡಂಬಡಿಕೆ ಕಾಲದಲ್ಲಿ ಯೆಹೋವನ ಜೊತೆ ಇರೋದನ್ನು ನಾವು ನೋಡ್ತೇವೆ. ಆದರೆ ಈಗಿನ ಜನರು ಯೇಸು ಕ್ರಿಸ್ತನು ಮನುಷ್ಯರು, ಅವ್ರು ಯೇಸು ಕ್ರಿಸ್ತನು ದೇವರೇ ಅಲ್ಲ, ಆತನ ಮೂಲಕ ಯಾಕೆ ನೀವು ರೊಟ್ಟಿ ದ್ರಾಕ್ಷಾರಸ ತಗೊಳ್ತಾ ಇದ್ದೀರಾ? ಇದೊಂದು ಪಾರ್ಟ್. ಈಗ ರೊಟ್ಟಿ ದ್ರಾಕ್ಷಾರಸ ಅಂದರೆ ರೊಟ್ಟಿ ದ್ರಾಕ್ಷಾರಸವನ್ನು ಬ್ಯಾಪ್ಟಿಸಮ್ ಹೊಂದಿರುವವರು ಮಾತ್ರನೇ ತಗೊಳ್ಬೇಕಾ, ಅಥವಾ ಬ್ಯಾಪ್ಟಿಸಮ್ ತಗೊಳ್ಳದೇ ಇರೋರು ಈ ರೊಟ್ಟಿ ದ್ರಾಕ್ಷವನ್ನು ಪ್ರಭುರಾತ್ರಿ ಭೋಜನದಲ್ಲಿ ಯಾಕೆ ಪಾಲ್ಗೊಳ್ಳಬಾರದು? ಇದರಲ್ಲಿ ಬೈಬಲಲ್ಲಿ ಎಲ್ಲಾದರೂ ಉಲ್ಲೇಖವಾಗಿದೆಯಾ? ಆದರೆ ಬೈಬಲಲ್ಲಿ ಇದ್ರ ಮೇಲೆ ಎಲ್ಲೂ ನಮಗೆ ಆನ್ಸರ್ ಇದೆ. ಅದನ್ನು ಇಟ್ಕೊಂಡು ಬೈಬಲ್ಗೂ ಈ ವರ್ಡ್ಗೂ ಭೇದ ಹುಟ್ಟಿಸ್ಕೊಳ್ಳೋಕೆ ಎಷ್ಟೋ ಮಂದಿ ಇದ್ದಾರೆ. ರೊಟ್ಟಿ ದ್ರಾಕ್ಷಾರಸನ ಬ್ಯಾಪ್ಟಿಸಮ್ ತಗೊಂಡೇ ಯಾಕೆ ತಗೊಳ್ಬೇಕು? ನಾನು ದೇವರನ್ನ ನಂಬಿದ್ದೀನಿ, ನಾನು ತಗೊಳ್ಬೋದಲ್ಲ, ಅದಕ್ಕೆ ಬ್ಯಾಪ್ಟಿಸಮ್ ಯಾಕೆ? ಈ ರೀತಿಯಾದ ಕ್ವಶನ್ಗಳನ್ನ ಸುಮಾರು ಜನ ಕೇಳ್ತಾ ಇರ್ತಾರೆ. ಆದರೆ ಈಗಿನ ಅಂತ ಕ್ರೈಸ್ತವ್ಯದಲ್ಲೇ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಆ ರೊಟ್ಟಿ ದ್ರಾಕ್ಷಾರಸದ ಉದ್ದೇಶಗಳನ್ನು, ಕಾರಣಗಳನ್ನು, ಮಹತ್ವವನ್ನು ಯಾರೂ ಇದುವರೆಗೂ ಅರಿತಿಲ್ಲ ಅಂತ ಹೇಳ್ಬೋದು. ಪ್ರಭುವಿನ ರಾತ್ರಿ ಭೋಜನ ಎಂದರೆ ನಾವು ಸಭೆಯಾಗಿ ಕೂಡಿ ಬಂದು ದೇವರನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ಚಚ್ಚಲ್ಪಟ್ಟ ದೇಹವಾದ ರೊಟ್ಟಿಯನ್ನು ಮತ್ತು ಆತನು ಸುರಿಸಿದ ರಕ್ತಗಳನ್ನು ಜ್ಞಾಪಿಸಿಕೊಂಡು ಅದನ್ನು ನಾವು ಸ್ವೀಕರಿಸಿ ದೇವರಿಗೆ ಆರಾಧನೆ ಸಲ್ಲಿಸುವುದು ಎಂದರ್ಥ. ಆದರೆ ಇದನ್ನು ನಾವು
ಯೇಸುಕ್ರಿಸ್ತರ ಪೌಲನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ಪೌಲನು ಬರೆದ ಪತ್ರಿಕೆ 11ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಎಂದನು. ಇದು ಪ್ರತಿಯೊಂದು ಈಗ ನಮ್ಮ ಸಭೆಯಲ್ಲೇ ತಗೊಂಡ್ರೆ ನಮ್ಮ ಆರಾಧನೆಯಲ್ಲಿ ಈ ರೀತಿ ನಾವು ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಳ್ಳುವ ಮುಂಚೆ ಈ ವಾಕ್ಯ ಭಾಗಕ್ಕೆ ಹೋಗಿ ಇದನ್ನು ನಾವು ಪಠಿಸಿ ನಾವು ಇದನ್ನು ತೆಗೆದುಕೊಳ್ಳುತ್ತೀವಿ. ಆದರೆ ಎಲ್ಲರ ಒಂದು ಅಭಿಪ್ರಾಯ ಅಂದರೆ ರೊಟ್ಟಿ ದ್ರಾಕ್ಷಾರಸ ತಗೊಂಡ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ. ರೊಟ್ಟಿ ದ್ರಾಕ್ಷಾರಸದ ಮೂಲಕ ನಮಗೆ ರಕ್ಷಣೆ ಆಗುತ್ತದೆ. ರೊಟ್ಟಿ ದ್ರಾಕ್ಷರ ಮಹತ್ವವೇನು ಅವ್ರಿಗೆ ಗೊತ್ತಿರಲ್ಲ. ಸಾಧಾರಣವಾಗಿ ಅವರು ನಾವು ಭಾನುವಾರದ ಆಚರಣೆಗೆ ಬರಬೇಕು, ಆರಾಧನೆಗೆ ಬರಬೇಕು, ಆರಾಧನೆ ಪಾಲ್ಗೊಳ್ಳಬೇಕು, ಅದರಲ್ಲಿ ನಾವು ರೊಟ್ಟಿ ದ್ರಾಕ್ಷಾರಸ ತಗೊಂಡ್ರೆ ನಾವು ಉತ್ತಮರಾಗಿರ್ತೇವೆ, ಕ್ಲಿಯರ್ ಆಗಿರ್ತೇವೆ, ವಿಶ್ವಾಸಗಳಾಗಿರ್ತೇವೆ ಅಂತ ಒಂದು ನಂಬಿಕೆಯಿಂದ ಇರ್ತಾರೆ. ಬಟ್ ಅವರ ಒಂದು ನಿಜ ಜೀವನದಲ್ಲಿ ಯಾವ ರೀತಿ ಇದ್ದಾರೆ, ರೊಟ್ಟಿ ದ್ರಾಕ್ಷಾರಸದ ಮಹತ್ವವನ್ನು ಅವರು ಅರ್ತಿದಾರ ಅಂತ ನೋಡಬೇಕಾದ್ರೆ ಪ್ರಭುರಾತ್ರಿ ಭೋಜನ ಅದರ ಬಗ್ಗೆ ನಾವು 1 ಕೊರಿಂಥ 12ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡೋಣ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆಯೇ ಕ್ರಿಸ್ತನು ಹೇಗಿದ್ದಾರೆ ವಾಕ್ಯದ ಪ್ರಕಾರ ಹೇಳಿದ್ದಾರೆ. ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕ. ಸಭೆಯು ಕ್ರಿಸ್ತನ ಶಿರಸ್ಸು ಅಂತ ಹೇಳ್ತೀವಿ. ಸಭೆಗೆ ಕ್ರಿಸ್ತನ ಶಿರಸ್ಸಾಗಿದ್ದರೆ ನಾವೆಲ್ಲರೂ ಯಾರು ಆತನ ಅಂಗಗಳು. ಈ ವಾಕ್ಯ ಹೇಳಿದ್ರೆ ಹೇಗೆ ದೇಹವು ಒಂದಾಗಿದ್ದರೂ ಅದರ ಅಂಗಗಳು ಅನೇಕವಾಗಿವೆ, ಹಾಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆಯೇ ಕ್ರಿಸ್ತನು. ನಾವೆಲ್ಲರೂ ಇಲ್ಲಿ ಸೇರಿದಂಥ ಪ್ರತಿಯೊಬ್ಬರು ಒಂದೇ ಅಂಗಗಳಾಗಿರಬೇಕು. ಯಾರಿಗೆ? ಕ್ರಿಸ್ತನಿಗೆ. ಹಾಗಿದ್ದೀವ ಅಂತ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. ಬರುವವರು ಅವರ ಒಂದು ಕುಟುಂಬ ಕಲಹದಲ್ಲಿ ಬರ್ಬೋದು, ಬರುವವರು ಲೌಕಿಕವಾದ ಒಂದು ಪ್ರಾಬ್ಲಮಲ್ಲೇ ಬಂದು ಕೂತ್ಕೊಳ್ಬೋದು, ಬರುವವರು ಯಾವುದೋ ರೀತಿ ಯೋಚನೆ ಬಂದು ಕುಳಿತಿರ್ಬೋದು. ಆದರೆ ಪ್ರಭುರಾತ್ರಿ ಭೋಜನದಲ್ಲಿ ನಾವು ಕ್ರಿಸ್ತನ ಅಂಗಗಳಾಗಿ ಬಂದು ಕೂತ್ಕೊಳ್ಬೇಕು. ಈ ರೀತಿಯಾಗಿ ದೇವರ ವಾಕ್ಯ ಹೇಳ್ತದೆ. ನಾವೆಲ್ಲರೂ ದೇವರ ಸನ್ನಿಧಾನ ಸೇರಲು ಎಲ್ಲ ಸಹೋದರ ಸಹೋದರಿಯರ ಐಕ್ಯತೆಯಿಂದ ಕ್ರಿಸ್ತನ ಜೊತೆಗೂಡಿ ಆ ಪವಿತ್ರವಾದ ರೊಟ್ಟಿ ದ್ರಾಕ್ಷಾರಸದ ಮೂಲಕ ಯಾರಿಗೆ ನಾವು ಆರಾಧನೆ ಸಲ್ಲಿಸಬೇಕು? ಯೆಹೋವ ದೇವರಿಗೆ ಆರಾಧನೆ ಸಲ್ಲಿಸಬೇಕು. ಆದರೆ ಪ್ರಭುವಿನ ರೊಟ್ಟಿ ದ್ರಾಕ್ಷಾರಸವನ್ನು ಮಾತ್ರ ಯಾಕೆ ತಗೊಳ್ಬೇಕು ಅಂತ ಹೇಳಿದ್ರು? ಇದೇ ವಾಕ್ಯವನ್ನು ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತಾರೆ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ
ಹೀಗೆ ಮಾಡಿರಿ ಅದನ್ನು. ವಾಕ್ಯದ ಪ್ರಕಾರ ಏನು ಹೇಳ್ತಾ ಇದೆ? ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ. ಏಕೆಂದರೆ ದೇವರು, ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನ ಏನಂತ ಓದಿದ್ವಿ? ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದನು. ಏನಕ್ಕೋಸ್ಕರ? ನಮ್ಮೆಲ್ಲರ ರಕ್ಷಣೆಗೋಸ್ಕರ. ಅದಕ್ಕೋಸ್ಕರ ನಾವು ಆತನು ಬಂದು ತಾನು ನಮ್ಮೆಲ್ಲರ ಪಾಪಗಳಿಗಾಗಿ ಶಿಲುಬೆಗೆ ಏರಿ ಮರಣಿಸಿ ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನರಾಗಿ ಪರಲೋಕಕ್ಕೆ ಏರುವುದು. ಆತನು ಯಾರಿಗೋಸ್ಕರ ಬಂದಿದ್ದು? ದೇವರಿಗೋಸ್ಕರ. ದೇವರು ಹೇಳಿದಂಥ ಒಂದೇ ಒಂದು ಕೆಲಸನ ಭೂಲೋಕಕ್ಕೆ ಬಂದು ನಮ್ಮೆಲ್ಲರಿಗೋಸ್ಕರ, ನಮ್ಮ ಪಾಪ ನಿವಾರಣೆಗೋಸ್ಕರ ಬಂದು ಪರಲೋಕಕ್ಕೆ ಇರುವುದು. ಅವರನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿ. ನಾವು ಯಾರು ನೀವು ಏನೇ ಬೇಡಿಕೊಂಡು ನನ್ನ ಮುಖಾಂತರ ಬೇಡಿಕೊಳ್ಳಿ, ನಾನು ನನ್ನ ತಂದೆ ಬಳಿ ಮೊರೆ ಇಡುತ್ತೇನೆ ಅಂತಾರೆ. ಅದೇ ರೀತಿ ನಾವು ಏನೇ ಒಂದು ನಾವು ಕೆಲಸ ಮಾಡೋದನ್ನು, ನಾವು ಪ್ರಾರ್ಥನೆ ಮಾಡೋದನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲೇ ನಾವು ಮಾಡ್ತೀವಿ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡಿ ದೇವರಿಗೆ ನಾವು ಆರಾಧನೆ ಸಲ್ಲಿಸುವುದನ್ನು ನಾವು ನೋಡ್ತೀವಿ. ಈ ಲೂಕನ ಬರೆದ 22ನೇ ಅಧ್ಯಾಯ 19ನೇ ವಚನದ ಪ್ರಕಾರ ಯೆಹೋವನ ಆರಾಧನೆಯಲ್ಲಿ ಸಭೆಗೆ ಶಿರಸ್ಸಾಗಿರುವ ಕ್ರಿಸ್ತನ ವಾಕ್ಯದ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆತನನ್ನು ನಾವೇನು ಮಾಡಬೇಕು? ಮಹಿಮೆ ಪಡಿಸಬೇಕು. ತನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಅಂದರೆ ಏನು? ಸರ್ವಲೋಕದ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ತನ್ನನ್ನು ತಾನು ಬಲಿಯನ್ನಾಗಿ, ಅರ್ಪಣೆಯನ್ನಾಗಿ ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯ ಮೂಲಕ ಮರಣಿಸಿದನು. ಇದನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ಯಾವಾಗ? ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಳ್ಳುವ ಸಮಯದಲ್ಲಿ ಎಂದು ವಾಕ್ಯವನ್ನು ಹೇಳುತ್ತೆ. ಪೌಲರು ಹೇಳಿದ್ದಾರೆ, ಯೇಸು ಕ್ರಿಸ್ತರು ಹೇಳಿದ್ದಾರೆ. ಇದೇ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವ ಪ್ರಧಾನವಾದ ಕಾರಣ ಏನು ಅಂದರೆ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ ದೇವರು ಲೋಕಕ್ಕೆ ಕಳಿಸಿ ಇವರು ಮಾಡಿದ್ದಾರೆ. ಯಾಕಂದರೆ ಇದು ನಾವು ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಇಡಬೇಕು, ನಂಬಿಕೆ ಇಡಬೇಕು. ತಮ್ಮ ಪಾಪಗಳ ಮೂಲಕ ನಮಗೆ ಮರಣಿಸಿ ತಿರುಗಿ ಪುನರುತ್ಥಾನರಾದಂಥ ಯೇಸು ಕ್ರಿಸ್ತರ ಮೂಲಕ ನಾವು ನಾಶ ಹೊಂದದೆ ಆತನ ಮೂಲಕ ನಾವು ನಿತ್ಯ ಜೀವವನ್ನು ಹೊಂದಬೇಕೆಂದು ಗ್ರಹಿಸಬಹುದು. ಪ್ರಭುರಾತ್ರಿ ಭೋಜನವನ್ನು ನಾವು ಎಲ್ಲಿವರೆಗೂ ಆಚರಿಸ್ತೀವಿ? ಪ್ರಭುರಾತ್ರಿ ಭೋಜನ ಅಂದರೆ ರೊಟ್ಟಿ ದ್ರಾಕ್ಷಾಂಶವನ್ನು ನಾವು ಎಲ್ಲಿಯವರೆಗೆ ನಾವು ತೆಗೆದುಕೊಳ್ಳಬೇಕು? ಅದೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಈ ಮೇಲಿನ ವಾಕ್ಯದ ಪ್ರಕಾರ ಹೇಗೆ? ನಾವೆಲ್ಲರೂ ಯಥಾ ಪ್ರಕಾರ ಪಾನವನ್ನು ಸೇರ್ತೀವಿ. ಕೆಲವರು ಕೆಲಸಕ್ಕೆ ಬರಲ್ಲ, ಕೆಲವರು ಏನೋ ಪ್ರಾಬ್ಲಮ್ ಬರಲ್ಲ. ಬಟ್ ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಡ್ತೀವಿ. ನಾನು ಸೇರಿಸ್ಕೊಂಡೆ ಹೇಳ್ತಾ ಇದ್ದೀನಿ, ಸಾಕಷ್ಟು ಕಾರಣಗಳನ್ನು ಕೊಡೋದನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ಕರ್ತನ ಆರಾಧನೆ ಅಂದರೆ ಪ್ರತಿ ಭಾನುವಾರ ಪ್ರತಿಯೊಬ್ಬರು ಹಾಜರಾಗಬೇಕು. ಯಾಕಂದರೆ ನಾವು ಬರೋದಕ್ಕೆ ಮುಂಚೆನೇ ಮೇಜಿನಲ್ಲಿ ಕರ್ತನ ಭೋಜನ ರೆಡಿಯಾಗಿರುತ್ತದೆ. ಅದನ್ನು ಅವರು ನಮಗೋಸ್ಕರ ಕಾಯ್ತಾ ಇರ್ತಾರೆ, ದೇವರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಆತನ ಮರಣ ಪುನರುತ್ಥಾನವನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ನಾವೆಲ್ಲರೂ ಬಂದು ಒಂದು ಸಭೆಯಾಗಿ, ಒಂದು ಅಂಗಗಳಾಗಿ ಬಂದು ಕೂಡಿ ಬರಬೇಕು. ನಾವೆಲ್ಲರೂ ಏಕ ಮನಸ್ಸಿನಿಂದ ಸಹೋದರರ ಮತ್ತು ಸಹೋದರಿಯರ ಐಕ್ಯತೆಯಿಂದ ಬಂದು ಕೂಡಿಕೊಂಡು ಈ ರೊಟ್ಟಿ ದ್ರಾಕ್ಷಾರಸವನ್ನು ತೆಗೆದುಕೊಳ್ಬೇಕು. ಹಾಗೆ ಆತನ ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ನಾವು ಜ್ಞಾಪಿಸಿಕೊಂಡು ವಾಕ್ಯದ ಮೂಲಕ ನಮ್ಮನ್ನು ನಾವು ಬಲಗೊಳ್ಳಬೇಕು. ರೊಟ್ಟಿ ದ್ರಾಕ್ಷಾರಸವನ್ನು ಭಾನುವಾರದ ದಿನದಂತೆ ಏನಕ್ಕೆ ತಗೊಳ್ಬೇಕು? ಅದರ ಬಗ್ಗೆ ನೋಡಬೇಕಾದ್ರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಚನ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಕರ್ತನಾದ ಯೇಸು ಕ್ರಿಸ್ತರು ತಾನು ಜೀವಿಸಿದಂಥ ಕಾಲದಲ್ಲಿ
ಅಪೋಸ್ತಲರಿಗೆ ಮಾತ್ರ ನಾವು ರೊಟ್ಟಿ ದ್ರಾಕ್ಷಾರಸವನ್ನು ಕೊಟ್ಟದ್ದಾಗಿ ನಾವು ನೋಡ್ಬೋದು. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವರ್ಷದಲ್ಲಿ ಆತನು ಪರಲೋಕಕ್ಕೆ ಏರಿ ಹೋಗುವಾಗ ಯಾವ ರೀತಿ ಅವರು ಹೇಳಿರ್ತಾರೆ, ಅದು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ನಂಬಿದವರಿಗೆ ದೀಕ್ಷಾಸ್ನಾನ ಕೊಟ್ಟು ಸುವಾರ್ತೆಯನ್ನು ಎಲ್ಲೆಡೆ ಸಾರಿರಿ ಅಂತ ಹೇಳ್ತಾರೆ. ಆ ಪ್ರಕಾರ ಅವರು ಹೋದ್ಮೇಲೆ ಅಪೋಸ್ತಲರ ಕಡೆಯಿಂದ ಒಂದು ಸಂಘವಾಗಿ ಏರ್ಪಾಡಾಗುತ್ತೆ. ಆ ಸಂಘದ ಕಡೆಯಿಂದ ಅವರು ಯಾವ ರೀತಿ ಆರಾಧನೆ ತೊಡುತ್ತಾರೆ, ಅವರು ದಿನಾಲು ಏಕ ಮನಸ್ಸಿನಿಂದ ಮನೆ ಮನೆಗಳಲ್ಲಿ ಕೊಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದಾರೆ. ಅವರು ಪ್ರತಿದಿನವೂ ಆರಾಧನೆಗೆ ತೊಡುತ್ತಾರೆ, ಪ್ರತಿದಿನವೂ ಪ್ರಾರ್ಥನೆ ಇರ್ತಿದ್ರು, ಪ್ರತಿದಿನವೂ ರೊಟ್ಟಿ ದ್ರಾಕ್ಷಾರಸವನ್ನು ಹಂಚ್ತಾ ಇದ್ರು. ನಂತರ ಸಭೆಯು ವಿಸ್ತರಿಸ್ತಾ ಬಂದಾಗ ಅವರು ಅನೇಕ ಪ್ರಾಂತ್ಯಗಳಿಗೆ ಹೋಗಿ ಸುವಾರ್ತೆಯನ್ನು ಎಲ್ಲ ಸಾರುತ್ತಾ ಎಲ್ಲ ಕಡೆ ಅವರು ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನು, ಯೇಸುವಿನ ಬಗ್ಗೆ ವಾಕ್ಯಗಳನ್ನು ಎಲ್ಲರಿಗೂ ಹಂಚಿಕೊಡುತ್ತಾ ಆಗ ಅವರು ಒಂದು ದಿನ ಫಿಕ್ಸ್ ಮಾಡ್ತಾರೆ. ಅದೇ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನ. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನೇಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ಅಂದಿನಿಂದ ಇಲ್ಲಿಯವರೆಗೂ ನಾವು ಪ್ರತಿ ಭಾನುವಾರದಂದು ಆರಾಧನೆಯನ್ನು ಕೊಡ್ತಾ ಇದ್ದೇವೆ. ರೊಟ್ಟಿ ಮುರಿಯುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗ್ತಾ ಇದ್ದೇವೆ. ಭಾನುವಾರದಂತೂ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತ ಗೊತ್ತಾಯಿತು. ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಏನೇನು ಮಾಡಬೇಕು, ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಂಡು ನಾವು ಏನು ಮಾಡಬೇಕು ಅಂದರೆ ಅದೇ ಒಂದು ಕೊರಿಂಥದವರ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ವಾಕ್ಯ ಹೇಳುತ್ತೆ ನಮಗೆ ಪ್ರತಿ ಭಾನುವಾರವೂ ನಾವು ಬರಬೇಕು. ಪ್ರತಿ ಭಾನುವಾರವೂ ಕರ್ತನ ನವರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳಬೇಕು. ಆತನ ಮರಣ ಪುನರುತ್ಥಾನಗಳನ್ನು ನಾವು ಆತನು ಬರುವವರೆಗೂ ಆತನ ಎರಡನೇ ಬರುವವರೆಗೂ ನಾವು ಪ್ರಸಿದ್ಧಪಡಿಸುತ್ತಾ ಇರಬೇಕು. ಇವಾಗ ನಾವಿರೋ ತನಕ ಪ್ರತಿ ಭಾನುವಾರ ಅಡ್ಡಾಗಬೇಕು, ಪ್ರತಿ ಭಾನುವಾರ ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಇದ್ರ ಬಗ್ಗೆ ನಾವು ಪ್ರಚುರಪಡಿಸಬೇಕು ಅಂದರೆ ಸಭೆಯಲ್ಲೂ ಪ್ರಚುರಪಡಿಸ್ಬೋದು, ಸೆಮಿನಾರ್ಗಳು ಪ್ರಚುರಪಡಿಸ್ಬೋದು, ಗೊತ್ತಿರೋರಿಗೂ ಪ್ರಚುರಪಡಿಸ್ಬೋದು. ಈಗಿರೋದು ಪ್ರಾಬ್ಲಮ್ಗೆ ನಾವು ಹಳ್ಳಿಯಲ್ಲಿ ಹೋಗಿ ಸುವಾರ್ತೆ ಹೇಳಕ್ಕೆ ಆಗ್ತಾ ಇಲ್ಲ, ಅದೊಂದು ಪ್ರಾಬ್ಲಮ್ ಆಗಿದೆ. ಆದರೆ ನಾವೆಲ್ಲ ಕಡೆ ಹೋಗಿ ನಾವು ಇದ್ರ ಬಗ್ಗೆ ಸೆಮಿನಾರ್ಗಳಲ್ಲಿ ನಮಗೆ ತಿಳಿದಿರುವಂಥ ಕ್ರೈಸ್ತರಲ್ಲಿ ಇದರ ಬಗ್ಗೆ ನಾವು, ಯಾಕೆ ನಮ್ಮ ಕ್ರೈಸ್ತರಲ್ಲಿ ಎಷ್ಟೋ ಮಂದಿ ನಮ್ಮಲ್ಲಿ ಇರುವವರೇ ಕ್ರಿಸ್ತನಲ್ಲಿ ಇಲ್ಲ, ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ, ಯೆಹೋವ ದೇವರ ಬಗ್ಗೆ ಗೊತ್ತಿಲ್ಲ, ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ, ಪರಿಶುದ್ಧಾತ್ಮ ಶಕ್ತಿ ಬಗ್ಗೆನೂ ಅವ್ರಿಗೆ ಗೊತ್ತಿಲ್ಲ. ಆ ರೀತಿ ನಾವು ಪ್ರತಿಯೊಬ್ಬರು ಇದರಲ್ಲಿ ನಾವು ಕಂಪಲ್ಸರಿ ಪಾಲ್ಗೊಳ್ಬೇಕು. ಇದರಲ್ಲಿ ಪ್ರಭು ದೇಹವನ್ನು ತಿಳಿಯದೆ ತಿಂದು ಕುಡಿಯುವ ಬಗ್ಗೆ ತಿಳಿಯುವುದಾದರೆ, ಯಾವನ್ನು ತಿಂದು ಕುಡಿಯುವುದರ ಬಗ್ಗೆ, ರೊಟ್ಟಿಯನ್ನು ತಿಂದು ದ್ರಾಕ್ಷಾರಸವನ್ನು ಕುಡಿಯುವುದರ ಬಗ್ಗೆ ತಿಳಿಯುವುದಾದರೆ, ಇದರಲ್ಲಿ ಪ್ರಭು ದೇಹದಲ್ಲಿ 2 ಬಗೆ ಇದೆ. ಒಂದು ಭೋಜನ ಸ್ವೀಕರಿಸೋದು, ಇನ್ನೊಂದು ಕ್ರಿಸ್ತನ ದೇಹ. ಕ್ರಿಸ್ತನ ದೇಹ ಅಂದರೆ ಕ್ರಿಸ್ತನ ಸಂಘ. ಕ್ರಿಸ್ತನ ಸಂಘ ಯಾವುದಕ್ಕೆ ಸಾದೃಶ್ಯವಾಗಿದೆ? ಎಫೆಸದವರಿಗೆ ಪತ್ರಿಕೆ 5ನೇ ಅಧ್ಯಾಯ 30ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 30ನೇ ವಚನ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ. ಯಾಕಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಇದು ಮುಂಚೆ ನಾವು ಓದ್ಕೊಂಡ್ವಿ. ಕ್ರಿಸ್ತನು ಶರೀರವನ್ನು ಅಂಗಗಳು ನಾವೆಲ್ಲರೂ ಅಂತ ತಿಳ್ಕೊಂಡಿದ್ದೀವಿ. ಅದೇ ಥರನೇ ನಾವು ಪ್ರತಿಯೊಂದು ಕ್ರಿಸ್ತನ ಈ ದೇಹದಲ್ಲಿ ನಾವೆಲ್ಲರೂ ಬಗೆ ಬಗೆಯ ಕೆಲಸಗಳನ್ನು ಮಾಡ್ತಾ ಇರ್ಬೋದು, ಬಗೆ ಬಗೆಯ ಸುವಾರ್ತೆಯಲ್ಲಿ ಪಾಲ್ಗೊಳ್ತಾ ಇರ್ಬೋದು. ಕೆಲವರು ಅದರಲ್ಲಿ ನಾವು ವಾಕ್ಯದಲ್ಲಿ ಓದ್ಕೊಳ್ತೀವಿ, ಕೆಲವರು ಕೀರ್ತನೆ ಮಾಡೋದ್ರಲ್ಲಿ, ವಾಕ್ಯವನ್ನು ಹೇಳೋದ್ರಲ್ಲಿ, ಪ್ರಾರ್ಥನೆ ಮಾಡೋದ್ರಲ್ಲಿ, ಅವರವರಿಗೆ ಆದಂಥ ಸುವಾರ್ತೆ ಕೆಲಸದಲ್ಲಿ ಅವರು ಪಾಲ್ಗೊಳ್ಳೋರು ಆಗಿರಬೇಕು ಅಂತ. ಮತ್ತೊಂದು ಅಭಿಪ್ರಾಯ ಏನಂದರೆ, ಈಗ ಈ ರೊಟ್ಟಿ ದ್ರಾಕ್ಷರಸವನ್ನು ನಾವು ಅಯೋಗ್ಯವಾಗಿ ಸ್ವೀಕರಿಸಿದರೆ, ಯಾಕಂದ್ರೆ ಇದು ಬಂದ್ಬಿಟ್ಟು ತುಂಬಾ ತೀಕ್ಷ್ಣವಾದ ಪ್ರಶ್ನೆ. ರೊಟ್ಟಿ ದ್ರಾಕ್ಷರಸ ನಾವು ಅಯೋಗ್ಯವಾಗಿ ಸ್ವೀಕರಿಸಿದರೆ ಏನಾಗುತ್ತೆ? ಅದೇ ಒಂದು ಕುರಿತದವರಿಗೆ 12ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 27ನೇ ವಚನ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಯಾಕಂದ್ರೆ ಬರುವಂತ ಜನರು ಭಯಭಕ್ತಿ ಇದ್ರ ನಿರ್ಲಕ್ಷ್ಯವಾಗಿ ದೇವರಲ್ಲಿ ಪಾಲ್ಗೊಂಡು, ಯಾಕಂದ್ರೆ ಬರುವವರು ಯಾಕಂದ್ರೆ ದೇವರೊಬ್ಬರಿಗೆ ಒಂದೊಂದು ಮನುಷ್ಯನ ಅಂತರಂಗವನ್ನು ಪರೀಕ್ಷಿಸುವ ಸಾಮರ್ಥ್ಯ ಅವರು. ಇಲ್ಲಿ ಬರುವವರು ನಮಗೆ ಮೇಲ್ನೋಟಕ್ಕೆ ಅವರು ಚೆನ್ನಾಗಿ ಕಾಣಿಸ್ಬೋದು, ವಿಶ್ವಾಸಿಯಾಗಿ ಕಾಣಿಸ್ಬೋದು, ಬಟ್ ಅವರು ಈ ಕರ್ತನ ಭೋಜನಕ್ಕೆ ಪಾತ್ರರಾಗಿದ್ದೀವೋ ಇಲ್ವೋ ಅಂತ ಅವರೇ ಪರೀಕ್ಷೆ ಮಾಡ್ಕೊಬೇಕು. ಯಾಕಂದ್ರೆ ಕರ್ತನ ಪ್ರಭುರಾತ್ರಿ ಭೋಜನದ ಮಹತ್ವ ತುಂಬಾ ದೊಡ್ಡದು. ಅದರ ಭಾವಾರ್ಥವನ್ನು ತಿಳಿಯದೆ ಪಾಪದಲ್ಲಿ ಜೀವಿಸುತ್ತಾ ಇದರಲ್ಲಿ ಪಾಲ್ಗೊಳ್ಳುವುದು ಅಯೋಗ್ಯವಾದ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾದ್ರೂ ಇದನ್ನು ನಾವು ಯೋಗ್ಯ ರೀತಿಯಲ್ಲಿ ಸ್ವೀಕರಿಸಬೇಕು, ಅಯೋಗ್ಯವಾಗಿ ಸ್ವೀಕರಿಸಬಾರ್ದು ಅಂತೆಲ್ಲ ಹೇಳ್ತೀವಿ. ಯಾಕಂದ್ರೆ ಆತನ ದೇಹವೆಂಬ ರೊಟ್ಟಿ ರಕ್ತವೆಂಬ ದ್ರಾಕ್ಷಾರಸಕ್ಕೆ ವಿರುದ್ಧವಾಗಿ ಬರೀ ಆಚರಣೆ ಎಂಬ ನೆಪದಲ್ಲಿ ಪಾಲ್ಗೊಳ್ಳುವುದು. ಬರೀ ಆಚರಣೆ ಎಂಬ ನೆಪದಲ್ಲಿ ಪಾಲ್ಗೊಳ್ಳುವುದಂದ್ರೆ ಏನು? ನಾನು ಇವತ್ತು ಸಂಡೆ ನಾನು ಚರ್ಚ್ಕೋಬೇಕು, ನಾನು ನನ್ನ ಹೆಂಡತಿಗೋಸ್ಕರ ಬಂದು ಕೂತ್ಕೋಬೇಕು, ನಾನು ನನ್ನ ಗಂಡನಿಗೋಸ್ಕರ ಬಂದು ಕೂತ್ಕೋಬೇಕು, ಇಲ್ಲ ಬೈತಾರೆ, ಇಲ್ಲ ಮನೇಲಿ ಗಂಡನಿಗೋಸ್ಕರ ಭಯ ಪಡೋದು, ಇಲ್ಲ ಮಕ್ಕಳಿಗೋಸ್ಕರ ಭಯ ಪಡೋದು, ಇಲ್ಲಾಂದರೆ ಲೋಕದಲ್ಲಿ ಸಾಲಗಾರರ ಬಗ್ಗೆ ಭಯ ಪಡೋದು. ನಮ್ಮ ಜೀವಿತದಲ್ಲಿ ಎಷ್ಟೋ ಬಗೆ ಒಬ್ಬೊಬ್ಬರಿಗೂ ಒಂಥರ ವಿಚಿತ್ರವಾದ ಒಂದು ಸಮಸ್ಯೆಗಳಿರುತ್ತೆ, ಎಷ್ಟೋ ಬಾಧೆಗಳಿರುತ್ತೆ. ಬಟ್ ಇಲ್ಲಿ ಬರಬೇಕಾದ್ರೆ ಆ ರೀತಿ ಬಂದರೆ ದಯವಿಟ್ಟು ಇದರಲ್ಲಿ ಪಾಲ್ಗೊಳ್ಳಬಾರದು ಅಂತಲೇ ಈ ವಾಕ್ಯ ಹೇಳೋದು. ಅದ್ರ ಬದಲು ನೀವು ಇಲ್ಲಿ ಬಂದು ಪಾಲ್ಗೊಂಡು ನ್ಯಾಯ ವಿಚಾರಣೆಗೆ ಗುರಿಯಾಗೋದ್ರ ಬದಲು ನೀವು ಮನೇಲೇ ಇರ್ಬೋದು. ನೀವು ಇಲ್ಲಿ ಬಂದು ಯಾಕೆ ನೀವು ನ್ಯಾಯ ವಿಚಾರಣೆ ಗುರಾಗ್ತೀರಾ? ಹಸಿದ್ರೆ ಇದ್ರೊಳಗೆ ಹೇಳುತ್ತೆ, ವಾಕ್ಯದಲ್ಲಿ ಹೇಳುತ್ತೆ, ನೀವು ಒಬ್ಬನು ಹಸಿದರೆ ಅವನ ಮನೆಯಲ್ಲೇ ಊಟ ಮಾಡಲಿ, ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು. ಯಾಕಂದ್ರೆ ಒಬ್ಬರು ಕಂಡ್ರೆ ಒಬ್ಬರು ಮನಸ್ತಾಪ, ಒಬ್ಬರು ಕಂಡ್ರೆ ಒಬ್ಬರು ದ್ವೇಷ, ಒಬ್ಬರು ಕಂಡ್ರೆ ಒಬ್ಬರು ಆಗಲ್ಲ, ಏನೋ ಸಮಸ್ಯೆಗಳು, ಈ ರೀತಿಯಾಗಿ ಕೂತ್ಕೊಂಡು ನಾವು ಇಲ್ಲಿ ಸಹೋದರಿಯರ ಐಕ್ಯತೆಯಲ್ಲೇ ನಾವು ಇಲ್ದಿರ, ನಾವು ಇಲ್ಲಿ ಬಂದು ದೇವರ ನ್ಯಾಯ ವಿಚಾರಣೆಗೆ ನಾವು ಯಾಕೆ ಕೊಡಬೇಕು? ಅದಕ್ಕೋಸ್ಕರ ನಾವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಕಾರಣ ಆಗಬಾರದು. ಇದರಿಂದಾಗಿ ನಾವು ಯಾವುದಕ್ಕೆ ನಾವು ನಿರ್ಣಯಿಸಲ್ಪಡುತ್ತೇವೆ? ಅಪರಾಧಿಗಳನ್ನು ನಿರ್ಣಯಿಸಲ್ಪಡುತ್ತೇವೆ. ಇದರಿಂದಾಗಿ ನಾವು ಅಯೋಗ್ಯವಾಗಿ ತೆಗೆದುಕೊಂಡರ ನಿಮಿತ್ತವೇ ನಿಮ್ಮಲ್ಲಿ ಏನಾಗಿದ್ದಾರೆ ಅಂತ ಇವಾಗ ಹೇಳುತ್ತೆ, ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಅಂದರೆ ಲೌಕಿಕವಾಗಿ ಸಾಯ್ತಾರೆ,
ದೇವರ ದೃಷ್ಟಿಯಲ್ಲೂ ಸತ್ತೋಗಿರ್ತಾರೆ. ಯಾಕಂದರೆ ಅವರು ನೀತಿವಂತರೆಂದು ಎಣಿಸಲ್ಪಡುವುದಿಲ್ಲ, ಅವ್ರಿಗೆ ನ್ಯಾಯ ವಿಚಾರಣೆನೇ ಇಲ್ಲ, ಅವ್ರಿಗೆ ಡೈರೆಕ್ಟಾಗಿ ನರಕಕ್ಕೆ ಹಾಕ್ಬಿಡ್ತಾರೆ. ಅವ್ರಿಗೆ ಮತ್ತೆ ನ್ಯಾಯ ವಿಚಾರಣೆಗೆ ದಾರಿನೇ ಇಲ್ವಲ್ಲ. ಅದಕ್ಕೋಸ್ಕರ ನಾವು ಕೂಡಿ ಬಂದದ್ದು ನ್ಯಾಯ ವಿಚಾರಣೆಗೆ ಒಳಗಾಗಬಾರ್ದು. ಯಾಕಂದರೆ ಇಲ್ಲಿ ಇರುವುದು ಕರ್ತನ ದೇಹ ಪಾತ್ರೆ ಮತ್ತು ಕರ್ತನ ರಕ್ತ ಇರುತ್ತದೆ. ಅದ್ರ ಬಗ್ಗೆ ನಾವು ಕೂಡಿ ಬಂದದ್ದು ಯಾವುದೇ ಕಾರಣ ಆಗಿರ್ಬೋದು. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿ ಕುಡಿಯಲಾಗಿರಿ. ಎರಡರಲ್ಲಿಯೂ ಒಂದರಲ್ಲಿ ಹೊರತು ಎರಡರಲ್ಲಿ ಕುಡಿಯಲಾಗಿರಿ. ಆಗಲೇ ಹೇಳಿದಂಗೆ ಸಮಸ್ಯೆಗಳು ಅನೇಕ, ಬಾಧೆಗಳು ಅನೇಕ, ಚಿಂತೆಗಳು ಅನೇಕ, ದ್ವೇಷಗಳು ಅನೇಕ, ಅನುಮಾನಗಳು ಅನೇಕ, ಹೊಟ್ಟೆ ಕಿಚ್ಚು ಅನೇಕ. ನಾವು ಇಲ್ಲಿ ಕೂಡು ಬಂದದ್ದು ಕರ್ತನ ದೇಹವು ಇಲ್ಲಿ ಕಾಯ್ತಾ ಇರುತ್ತೆ. ಬಟ್ ಇಲ್ಲಿ ಆ ಪಾತ್ರೆ ದೆವ್ವಗಳ ಪಾತ್ರೆ ಥರ ನಮಗೆ ಹಾಕಬಾರ್ದು. ನಮಗದು ಪರಿಶುದ್ಧವಾದ, ನಾವು ತಗೊಳ್ಬೇಕಾದ್ರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಪರಿಶುದ್ಧವಾದ ರೊಟ್ಟಿ ದ್ರಾಕ್ಷರಸವನ್ನು ತೆಗೆದುಕೊಂಡು ದೇವರ ಮಕ್ಕಳಾಗಿ, ದೇವರ ಇಷ್ಟಾರ್ಥವಾಗಿ ನಾವು ಅವರ ಇಷ್ಟಾರ್ಥ ಮಕ್ಕಳಾಗಿ ನಾವು ಜೀವಿಸಬೇಕು. ಅಲ್ಲಿ ನಾವು ದೆವ್ವಗಳ ಪಾತ್ರೆ ಹೇಳಿದ್ದೆ ವಾಕ್ಯ, ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳ ಒಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಕರ್ತನನ್ನು ರೇಗಿಸಬೇಕೆಂದಿದ್ದೆವು. ಆತನಿಗಿಂತಲೂ ನಾವು ಬಲಿಷ್ಠರೇನು. ಇದರಲ್ಲಿ ನಾವು ಸಾಕಷ್ಟು ಅವ್ರಿಗವರೇ ಓದಬೇಕಾದ್ರೆ ಅವ್ರಿಗವ್ರಿಗೆ ಇದಾಗುತ್ತೆ. ಇನ್ ಕೇಸ್ ನಾವೇನಾದರೂ ಆ ಥರ ಮೈಂಡ್ಸೆಟ್ಟಲ್ಲಿ ಯಾವುದೋ ಒಂದು ಇದರಲ್ಲಿ ಇಷ್ಟೆಲ್ಲ ಇದಕ್ಕೆ ಮುಂಚೆ ಹೇಳಿದಂಥ ಕಾರಣದಲ್ಲಿ ಬಂದು ನಾವು ಕೂತ್ಕೊಂಡ್ರೆ ಆಗ ನಾವು ಎಲ್ಲಿ ಕೂತಂಗಾಗುತ್ತೆ. ನಾವು ಮಾಡುವಂಥ ಆರಾಧನೆ ಸ್ಥಳದಲ್ಲಿ ಯಾರು ಇರ್ತಾರೆ? ಕರ್ತನಾದ ಯೇಸು ಕ್ರಿಸ್ತರು ಇರ್ತಾರ, ಪರಿಶುದ್ಧಾತ್ಮರು ಇರ್ತಾರ, ಯೆಹೋವ ದೇವರು ನಮ್ಮನ್ನು ನೋಡ್ತಾ ಇರ್ತಾರ. ಇಲ್ಲ, ಇದಕ್ಕೆ ಒಂದು ಬಲವಾದ ಒಂದು ರೆಫರೆನ್ಸ್ ಬಂದ್ಬಿಟ್ಟು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಇದು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಸೈತಾನನ ಬಗ್ಗೆ. ನಾವು ಯಾವುದು ಆಲಯ ಅಂತ ಬರ್ತೀವೋ, ಯಾವುದು ಪರಿಶುದ್ಧವಾದ ಸ್ಥಳ ಅಂತ ಬರ್ತೀವೋ, ಅದು ನಮ್ಮ ಪರೀಕ್ಷೆ ಮೇಲೆ, ನಮ್ಮ ವಿಶ್ವಾಸದ ಮೇಲೆಯೇ ಅದು ಅಡಗಿದೆ. ನಾವು ಬಂದದ್ದು ಇಲ್ಲಿ ದೆವ್ವ ಕೂತ್ಕೊಂಡು ಏನಿದೆ ಅದು ಎಲ್ಲರಿಗಿಂತ ಹೆಚ್ಚಿಸಿಕೊಂಡು ಅದು ದೇವಸ್ಥಾನದಲ್ಲಿ ಕೂತಿರುತ್ತದೆ. ಅದಕ್ಕೆ ಆ ರೀತಿಯ ಮೈಂಡ್ಸೆಟ್ ಇಟ್ಕೊಂಡಿರೋರು ಕರ್ತನ ಪ್ರಭುವಿ ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳಲೇಬೇಕು. ಯಾಕಂದ್ರೆ ಬಂದು ನೀವು ಆರಾಧನೆ ಮಾಡುವಂಥದ್ದು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಸೈತಾನನಿಗೋಸ್ಕರ ಮಾಡ್ತಾ ಇದ್ದೀರಿ. ಸೈತಾನನ್ನು ಕರ್ಕೊಂಡ್ಬರ್ತೀರಾ, ಸೈತಾನನ ಜೊತೆ ಕೂತ್ಕೊಂಡು ನೀವು ಆರಾಧನೆ ಮಾಡ್ತಾ ಇರ್ತೀರಾ. ಮತ್ತೆ ಆಚೆ ಹೋಗಿದ ತಕ್ಷಣ ಮತ್ತೆ ಅದೇ ಪ್ರಾಬ್ಲಮ್, ಅದೇ ಸೋಮವಾರದಿಂದ ಶನಿವಾರ ತನಕ ಅದೇ ಲೌಕಿಕವಾದ ನಾವು ವಿಚಾರದಲ್ಲೇ ನಾವು ಮುಳುಗಿರ್ತೀವಿ. ಭಾನುವಾರ ಆಗಿದ ತಕ್ಷಣ ಇವತ್ತು ಹೋಗ್ಬೇಕು, ಇವತ್ತು ಹೋಗಿ ನಾವು ಆರಾಧನೆ ಪಾಲ್ಗೊಳ್ಳೋದಂದ್ರೆ ಏನು? ರೊಟ್ಟಿ ದರ್ಶನ ತೊಗೊಂಡ್ಬಿಟ್ರೆ ನಾನು ರಕ್ಷಣೆ ಮಾಡ್ಬಿಡ್ತೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ, ನಾನು ಕ್ರಿಶ್ಚಿಯನ್ನು, ನಾನು ಅಷ್ಟೇನ ಜೀವನ. ದೇವರ ಮಹತ್ವನ ಅರ್ತಿಲ್ಲ, ಪರಿಶುದ್ಧಾತ್ಮರು ಯಾರನ್ನ ಅರ್ತಿಲ್ಲ, ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಿಲ್ಲ, ಅವರ ರೊಟ್ಟಿ ದರ್ಶನ ಮಹತ್ವ ಗೊತ್ತಿಲ್ಲ, ಏನು ಪಾಲ್ಗೊಳ್ತಾ ಇದ್ದೀರಾ? ಇದ್ರ ಬಗ್ಗೆ ಪ್ರತಿಯೊಬ್ಬರು ನನ್ನನ್ನು ಸೇರಿ ನನ್ನನ್ನು ನಾನು ಪರೀಕ್ಷಿಸ್ಕೊಳ್ಬೇಕು, ನಿಮ್ಮನ್ನು ನೀವು ಪರೀಕ್ಷಿಸ್ಕೊಳ್ಬೇಕು. ಯಾಕಂದರೆ ಕರ್ತನ ದಿನವು ಯಾವ ರೀತಿ ಬರುತ್ತೆ? ಕಳ್ಳನು ಬರುವಂತ ಬರುತ್ತದೆ. 2ನೇ ಪೇತ್ರ
3ನೇ ಅಧ್ಯಾಯ 10ನೇ ವಚನದಲ್ಲಿ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ರೀತಿ ನಾವು ಪ್ರತಿಯೊಂದು ಗಳಿಗೆಯಲ್ಲೂ ಪ್ರತಿಯೊಂದು ಸಮಯದಲ್ಲೂ ದೇವರಿಗೆ ಮೆಚ್ಚಿನ ಮಕ್ಕಳಾಗಿರಬೇಕು. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಯಾವ ರೀತಿ ಕರ್ತಾ ಇದ್ದಾರೆ? ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 3ನೇ ಅಧ್ಯಾಯ 20ನೇ ವಚನ. 20ನೇ ವಚನ, ದೇವರ ಕಡೆಗೆ ತಿರುಗಿಕೋ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಓಕೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಅವನ ಸಂಗಡ ಊಟ ಮಾಡುವೆನು. ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನ ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಇದ್ರ ಬಗ್ಗೆ ಏನು ಹೇಳ್ತದೆ? ನಮಗೆ ಈ ಪರಿಶುದ್ಧವಾದ ಸಭೆ, ನಾನು ಆಗಲಿ ಪ್ರೇಯರ್ ಮಾಡಬೇಕು ಅಂತ ಹೇಳಿದೆ, ಕ್ರೈಸ್ತನಾಗಿದ್ರು ಅನ್ಯನಾಗಿ ಜೀವಿಸ್ತಾ ಇದ್ದೆ. ಈ ಸಭೆಗೆ ಬಂದಮೇಲೆ ಈ ವಾಕ್ಯ ಅಂದ್ರೆ ಈ ಬೈಬಲ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಈ ವಾಕ್ಯಗಳ ಬಗ್ಗೆ ನಾವು ಒಂದ್ಸಲ ವಾಕ್ಯೋಪದೇಶಗಳೆಲ್ಲ ಪ್ರಸಂಗ ಮಾಡಬೇಕಾದ್ರೆ ಭಯ ಹುಟ್ಟುತ್ತೆ. ಹಾಗೆ ಏನಪ್ಪ ನಮ್ಮ ಜೀವನ ಈ ಥರನ. ಮೊನ್ನೆ ನಾನು ನಿಜ ಮಾತಾಡಬೇಕಾದ್ರೂ ಯೋಹಾನನು ಎಷ್ಟು ಅವನು ಪರಿಶುದ್ಧಾತ್ಮ ಪ್ರೇರಣೆಯಿಂದ ಹುಟ್ಟಿದಂಥವನು. ಅವನು 6 ತಿಂಗಳು ಮುಂಚೆ ಯೇಸು ಕ್ರಿಸ್ತರು ಮುಂಚೆ ಹುಟ್ಟಿದಂಥವನು. ಅವನು ಯಾವ ರೀತಿ ಎಲ್ಲ ಎಷ್ಟು ಜನಕ್ಕೆ ಯೇಸು ಕ್ರಿಸ್ತರು ದೀಕ್ಷಾಸ್ನಾನ ತಗೊಳ್ಳೋಕೆ ಮುಂಚಿನವ್ರು ಎಲ್ಲರಿಗೂ ದೀಕ್ಷಾಸ್ನಾನ ಕೊಡ್ತಾ ಇದ್ದ. ಅವನು ಒಂದೇ ಒಂದು ತಪ್ಪು ಮಾಡ್ದ. ಏನು ಮಾಡ್ದ? ಸೆರೆಮನೆಯಲ್ಲಿ ಇದ್ದಾಗ ಬರುವವನು ನೀನು ಮತ್ತೊಬ್ಬನ ದಾರಿಯನ್ನು ಕಾಯಬೇಕು ಅಂತ ಹೇಳ್ದ. ಆಗ ಯೇಸು ಕ್ರಿಸ್ತರು ಏನಂತಾರೆ? ನೀನು ಎಲ್ಲಿಗೆ ಕಡೆಗಣಿಸ್ತೀಯ? ನೀನು ಕಡೆಯವನಾಗಿ. ಆ ಥರ ಪರಿಶುದ್ಧ ಇದ್ದಂಥ ಯೋಹಾನನ್ನು ಒಂದು ಮಾಡಿದಂಥ ಸಣ್ಣ ತಪ್ಪಿಗಾಗಿ ಲಾಸ್ಟ್ ಪ್ಲೇಸ್ ಹೊರಡಲ್ಲ. ಬಟ್ ನಾವುಗಳು ಯಾವ ರೀತಿ ಮಾಡ್ತಾ ಇದ್ದೀವಿ? ಈಗ ಆಚೆ ಹೋಗಿದ ತಕ್ಷಣ ಎಷ್ಟೋ ಪಾಲ್ಗೊಳ್ಳಪ್ಪ. ಯಾಕಂದ್ರೆ ಈ ಲೋಕದ ಅಧಿಪತಿ ಬಂದ್ಬಿಟ್ಟು ಕ್ರಿಸ್ತನ, ಯೆಹೋವನ, ಸೈತಾನ. ಈ ಇಹಲೋಕಾಧಿಪತಿ ಅಂತ ಯೇಸು ಕ್ರಿಸ್ತರೇ ಹೇಳ್ತಾರೆ. ಈ ಇಹಲೋಕಾಧಿಪತಿ ಎಷ್ಟೋ ಕಡೆ ಅವರು ಹೇಳಿದ್ದಾರೆ. ಆ ಇಹಲೋಕಾಧಿಪತಿಯ ನಾವು ಈ ಆಳ್ವಿಕೆಯಲ್ಲಿ ನಾವು ಹೇಗಿದ್ದೀವಿ? ಆಚೆ ಹೋಗಿದ ತಕ್ಷಣ ನಾವು ಆ ಲೌಕಿಕವಾದ ಒಂದು ಇದರಲ್ಲೇ ನಾವು ಮುಳುಗೋಗ್ತೀವಿ. ನಾವು ಕರ್ತನಾದ ಒಂದು ಇದನ್ನು ನಾವು ಇದು ಮಾಡಲ್ಲ. ಸೆಮಿನಾರ್ ಬಗ್ಗೆ ಯೋಚನೆ ಮಾಡಲ್ಲ, ವಾಕ್ಯದ ಬಗ್ಗೆ ಯೋಚನೆ ಮಾಡಲ್ಲ. ಎಷ್ಟು ರೀತಿ ನಾವು ತಪ್ಪು ಮಾಡ್ತಾ ಇರ್ತೀವಿ. ಮನೇಲಿ ಜಗಳ ಆಗಿರ್ಬೋದು, ಸಂಶಯ ಆಗಿರ್ಬೋದು, ಹೊಟ್ಟೆ ಕಿಚ್ಚಾಗಿರ್ಬೋದು, ಎಲ್ಲಾನು ಇಟ್ಕೊಂಡು ನಾವು ದೇವಸ್ಥಾನಕ್ಕೆ ಬರ್ತೀವಿ, ಚರ್ಚಿಗೆ ಬರ್ತೀವಿ, ಆರಾಧನೆ ಪಾಲ್ಗೊಳ್ತೀವಿ. ಆಗಲೇ ಹೇಳಿದಂಗೆ ಥರ ನಾವು ತಿಳಿದಂತೆ ಅವರೊಬ್ಬರಿಗೆ ಗೊತ್ತು. ಇಲ್ಲಿ ಎಷ್ಟು ಜನ ನೀವು ನಿಜವಾಗಿ ವಾಕ್ಯ ಕೇಳ್ತಾ ಇದ್ದೀರಾ, ನಿಜವಾಗಿ ನೀವು ಪರಿಶೋಧನೆ ಮಾಡ್ತಾ ಇದ್ದೀರಾ. ಆಗಿನ ಕಾಲದಲ್ಲಿ ಒಂದು ವಾಕ್ಯ ಹೇಳ್ಬೇಕಾದ್ರೆ ತೆಸಲೋನಿಕದವರು ಇದು ರೈಟ್ ಆರ್ ರಾಂಗ್ ಅಂತ ಜಡ್ಜ್ ಮಾಡಿದಾಗೆ ನಾವು ವಾಕ್ಯದಲ್ಲಿ ಓದ್ಬೋದು. ಒಬ್ರಿಗೊಬ್ರು ಪರಿಶೀಲನೆ ಮಾಡ್ತಾರೆ. ವಾಕ್ಯಗಳು ನಾವು ಹೇಳಬೇಕಾದ್ರೆ ಇದು ಸರಿನಾ ತಪ್ಪು ಅಂತ ನಾವು ಜಡ್ಜ್ ಮಾಡಬೇಕು. ನಾವು ಆ ಜಡ್ಜ್ ಮಾಡ್ತೀರಾ ನಾವು ಸುಮ್ಮನೆ ಬಂದು ಕೂತ್ಕೊಂಡು ರೊಟ್ಟಿ ದರ್ಶ ತಗೊಂಡು ಊಟ ಮಾಡ್ಕೊಂಡು ಹೋದ್ವಿ ಅಂದರೆ ಖಂಡಿತ ನ್ಯಾಯ ತೀರ್ಪಿಗೆ ಒಳಗಾಗ್ತೀವಿ. ನಮ್ಮನ್ನು ನಾವು ನಿರ್ದೋಷಿಗಳಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೋಷಿಯನ್ನು ಎಣಿಸಲ್ಪಡ್ತೀವಿ. ಅದಕ್ಕೋಸ್ಕರ ರೊಟ್ಟಿ ದ್ರಾಕ್ಷಾರಸ ಅನ್ನೋದು ತುಂಬ ಪವಿತ್ರವಾದ ಒಂದು ಕಾರ್ಯಕ್ರಮ. ಅದರಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ನೆನೆಸ್ಕೊಳ್ಬೇಕು. ಯಾಕಂದರೆ ನಾವು ಕ್ರೈಸ್ತವ್ಯದಲ್ಲೇ ಇದ್ದೇವೆ. ಕ್ರೈಸ್ತವ್ಯದಲ್ಲಿ ಕ್ರಿಸ್ತನಲ್ಲೇ ನಾವು ವಾಸ್ತವ್ಯ ಹೊಡಿದ್ದೇವೆ. ಆತನ ಕ್ರಿಸ್ತನ ಮರಣ ಪುನರುತ್ಥಾನಗಳ ಮೂಲಕ ದೇವರನ್ನು ಮಹಿಮೆಪಡಿಸೋಣ. ಯಾಕಂದರೆ ಕ್ರಿಸ್ತನ ಸಭೆ ನಮಗೆ ಕೊಟ್ಟಿರುವ ವರಪ್ರಸಾದ. ಆ ವರಪ್ರಸಾದದಲ್ಲಿ ಎಷ್ಟೋ ಮಂದಿ ವಾಕ್ಯೋಪದೇಶಗಳಿದ್ದಾರೆ. ಒಬ್ಬೊಬ್ಬರು ವಾಕ್ಯ ಕೇಳಬೇಕು ಆದ್ರೂ ನಾವೆಲ್ಲ ಎಷ್ಟು ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ. ನಾನು ವಿಜಯಪುರದಲ್ಲಿ ಅದೇ ಮಾತಾಡೋದು. ನಮಗೆ ಈಗ 50 ವರ್ಷ ಆದಾಗ ಬಂದಿದ್ದೀರಪ್ಪ, 25 ವರ್ಷದಲ್ಲಿ ನಮ್ಗೆ ಈ ಥರ ಚಾನ್ಸ್ ಸಿಗೋದು ಎಷ್ಟು ಸೂಪರ್ ಆಗಿರ್ತೀವಿ ಅಂತಲ್ಲ. ಅದಕ್ಕೋಸ್ಕರ ಈ ಕ್ರಿಸ್ತನ ಸಭೆಯ ಮೂಲಕ ನಾವು ಇನ್ನೂ ಹೆಚ್ಚೆಚ್ಚಾಗಿ ನಾವು ಕಲಿಯೋದಕ್ಕಿಂತ ಜ್ಞಾನವನ್ನು ಹೊಂದಿ, ಈಗ ನನಗೆ ಕೊಟ್ಟಂಥ ಅವಕಾಶ ಎಲ್ರಿಗೂ ಬರುತ್ತೆ. ಒಂದೇ ಸಭೆ ಈ ಥರ ಕೊಡ್ತಾ ಇರೋದು. ಬೇರೆ ಸಭೆಯಲ್ಲಿ ಹೋದ್ರಿ ಅಂದರೆ ಕೂತಿರ್ತಾರೆ ಒಬ್ಬ ಪಾಸ್ಟ್ ಅಷ್ಟೇ.
ಪಾಸ್ಟ್ ಮಾತಾಡ್ತಾ ಇರ್ತಾನೆ, ಎಲ್ಲರೂ ಕೂತಿರ್ತಾರೆ. ಬಟ್ ಇದೊಂದೇ ಸಭೆ ಪ್ರತಿಯೊಬ್ಬರಿಗೂ ವಾಕ್ಯ ಕಲಿಸುತ್ತೆ, ಪ್ರತಿಯೊಬ್ಬರಿಗೂ ಎಕ್ಸಾಮ್ ಕಲಿಸುತ್ತೆ, ಪ್ರತಿಯೊಬ್ಬರಿಗೂ ಜ್ಞಾನವನ್ನು ಕೊಟ್ಟು ಪ್ರತಿಯೊಬ್ಬರು ಬಂದು ಇಲ್ಲಿ ಮೆಸೇಜ್ ಕೊಡಿ. ಇದೊಂದೇ ಸಭೆ ಇದ್ರ ಅವಕಾಶ ಕೊಡೋದು. ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಈ ಕ್ರಿಸ್ತನ ಸಭೆ ಮುಖಾಂತರ ಎಲ್ಲರೂ ಪ್ರಸಿದ್ಧರಾಗಿ ನಮ್ಮೊಂದು ಚಾನ್ಸ್ ನಿತ್ಯ ಜೀವಕ್ಕೆ ಹೋಗೋಕ್ಕೆ ಚಾನ್ಸ್ ನಮ್ಗೆ ಸಿಕ್ಕಿರದೆ ಈ ಕ್ರಿಸ್ತನ ಸಭೆ. ಯಾಕಂದ್ರೆ ನಮ್ಮ ಆತ್ಮಿಕ ತಂದೆಯವರು ತುಂಬಾ ಲೇಖನಗಳನ್ನ ಈ ವಯಸ್ಸಲ್ಲೂ ಬರೆದು ಈ ವಯಸ್ಸಲ್ಲೂ ಅವರು ಆರಾಧನೆಯಲ್ಲಿ ಪಾಲ್ಗೊಂಡು ಒಳ್ಳೊಳ್ಳೆ ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಮಂದಿ ವಾಕ್ಯೋಪದೇಶಕ್ಕೆ ಟ್ರೈನಿಂಗ್ ಕೊಟ್ಟು ಎಲ್ಲರೂ ಬೆಳೆಸವ್ರೆ. ಇದರಿಂದ ನಾವು ಅವ್ರ ಮುಖಾಂತರ ಈ ವಾಕ್ಯೋಪದೇಶದ ಮೂಲಕ ವಾಕ್ಯವನ್ನು ಕಲಿತು ನಾವು ಇನ್ನೊಬ್ಬರಿಗೆ ವಾಕ್ಯವನ್ನು ಹೇಗೆ ಸಾರೋಣ. ಮುಚ್ಚಿಕೊಳ್ಳೋದು ನಮ್ಮನ್ನು ಬಹಳವಾಗಿ ಗತಿ ಮಾಡುವಂಥ ಪೂರ್ಣವಾದ ತಂದೆಯಾದ ದೇವರೇ, ನಿಮ್ಮ ನಮಗೆ ಸ್ತೋತ್ರವಾಗಲಿ. ಇಷ್ಟು ಹೊತ್ತು ಇದು ಬಂದಂಥವರಿಗೆ ನಿಮ್ಮ ವಾಕ್ಯಗಳನ್ನು ಹೇಳಿದ್ದೇನೆ ತಂದೆ. ಇದರಲ್ಲಿ ನಾನು ತಪ್ಪಿದ್ರೆ ಕ್ಷಮಿಸಿ ತಂದೆ. ಇದರ ಮುಖಾಂತರ ನಾವು ನನ್ನಂತೆ ಎಲ್ಲರೂ ಜ್ಞಾನವನ್ನು ಹೊಂದಿ ಎಲ್ಲರೂ ವಾಕ್ಯವನ್ನು ತಿಳಿದು ಎಲ್ಲರೂ ವಾಕ್ಯವನ್ನು ಎಲ್ಲರಿಗೂ ಹೇಳುವಂತೆ ಆಶೀರ್ವಾದ ಮಾಡಿ ತಂದೆ. ಬಂದಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಅವರಿಗೆ ಬೇಕಾದಂತಹ ವರಪ್ರಸಾದಗಳನ್ನು ದಯಪಾಲಿಸಲು ತಂದೆ. ಈ ವಾಕ್ಯಗಳ ಮೂಲಕ ನನ್ನನ್ನು ನಾನು ಎಚ್ಚರಿಸಿಕೊಳ್ಳುತ್ತಾ ಬಂದಂಥವರನ್ನು ಸಹ ಎಚ್ಚರಿಸುತ್ತಾ ಈ ರೊಟ್ಟಿ ದ್ರಾಕ್ಷರಸದ ಮಹತ್ವವನ್ನು ಅರಿತು ನಾವು ಪ್ರತಿ ವಾರವೂ ಅದರಲ್ಲಿ ಪಾಲ್ಗೊಂಡು ಕರ್ತನ ಮರಣ ಪುನರುತ್ಥಾನವನ್ನು ಸಾರಿ ಜಗತ್ತಿಗೆ ಸಾರುವಂತೆ ಬೇಕಾದ ಜ್ಞಾನವನ್ನು ವರಪ್ರಸಾದಗಳನ್ನು ಶಕ್ತಿಯನ್ನು ಬಲವನ್ನು ಕೊಟ್ಟು ನಮಗೆ ದಯಪಾಲಿಸಿ ಎಂದು ಕೇಳಿಕೊಳ್ಳುತ್ತಾ ಮತ್ತೊಂದವರ್ತಿ ಈ ಒಂದು ಸಭೆಗೆ ನನ್ನ ಧನ್ಯವಾದವನ್ನು ಸಲ್ಲಿಸುತ್ತಾ ಎಲ್ಲ ವಾಕ್ಯ ಪ್ರದೇಶಗಳಿಗೂ ನನ್ನ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆ ನಮ್ಮ ಕರ್ತನ ರಕ್ಷಕರಾಗಿರುವ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.